ದಿನ ಮುಖ್ಯವಾಗಿ ಜಾತಿ ಗಣತಿ ವಿಷಯವಾಗಿ ತಂದಿರುವ ಪತ್ರಿಕೆಗಳಲ್ಲಿ ಭಾಗವಹಿಸಿರುವ ನೇತರ ಸಮುದಾಯಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಂತೆ ಲಕ್ಷ್ಮಣರವರೇ, ಪ್ರಧಾನ ಕಾರ್ಯದರ್ಶಿಯಾದ ಶಿವಂ ಶೆಟ್ಟರೆ, ಜಿಲ್ಲಾಧ್ಯಕ್ಷರಾದ ದೇವಾನಂದರವರು, ಉಪಾಧ್ಯಕ್ಷರಾದಂಥ ಬಲಭದ್ರ ಜಗದೀಶ್ ಅವರೇ, ಕಿಚಡಿ ಸರ್ ಅವರೇ ಹಾಗೂ ಪದ್ಮಸಾಲಿ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಮಂಜಣ್ಣರವರೇ ಹಾಗೂ ಎಲ್ಲ ನೇತರ ಒಂದು ಹಾಗೂ ಪತ್ರಿಕಾ ಮಾಧ್ಯಮದವರೇ, ಈ ಒಂದು ಜಾತಿ ಗಣತಿ 2015ರಲ್ಲಿ ರಾಜ್ಯ ಸರ್ಕಾರ ಮಾಡಿತ್ತು. ಆದರೆ ಜಾತಿ ಗಣತಿ ಮಾಡೋದನ್ನು ನಾವು ಸ್ವಾಗತ ಮಾಡ್ತೇವೆ. ಇತ್ತೀಚೆಗೆ 11 ವರ್ಷಗಳು ಆದಮೇಲೆ ಜಾತಿ ಗಣತಿನ ಬಿಡುಗಡೆ ಮಾಡಿದಾಗ ಆ ಜಾತಿ ಗಣತಿಯಲ್ಲಿ ನಮ್ಮದು ಇಡೀ ನೇಕಾರ ಸಮುದಾಯವು 9 ಲಕ್ಷ ನಮೂದಾಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ 224 ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ ನೇಕಾರ ಸಮುದಾಯವು ಸುಮಾರು 45 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದಾವೆ. ಆದರೆ ಅಲ್ಲಿ ನಮೂದಾಗಿರೋದು ಕೇವಲ 9 ಲಕ್ಷ ಜನಸಂಖ್ಯೆ. ಅದು ನಾವು ವಿರೋಧ ಮಾಡ್ತೇವೆ. ಅದರಿಂದ ನಾವೆಲ್ಲ ಮಠಾಧೀಶರು, ನೇತರ ಪ್ರಮುಖರು ಎಲ್ಲ ಮುಖಂಡರೆಲ್ಲ ಸೇರಿ ನಾವೇ ಪ್ರತ್ಯೇಕವಾಗಿ ಆ್ಯಪ್ ಬಿಡುಗಡೆ ಮಾಡಿ ನಾವೊಂದು ಇಡೀ ರಾಜ್ಯದಲ್ಲಿ ಒಂದು ಗ್ರಾಮವನ್ನು ಬಿಡಿದೆ ನಾವು ಸಮೀಕ್ಷೆ ಮಾಡಿ ನಾವು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ನಾವು ನಿರ್ಣಯ ತಗೊಂಡಿದ್ದೇವೆ. ಆ ನಿರ್ಣಯದಂತೆ ಜನವರಿ ಫೆಬ್ರವರಿ ಒಂದು ಇದು ಜಾತಿ ಗಣತಿ ಸಮೀಕ್ಷೆ ಒಂದು ಮುಕ್ತಾಯ ಆಗ್ತದೆ. ಈ ಒಂದು ಸಮೀಕ್ಷೆಯನ್ನು ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಇತರೆ ಜನಪ್ರತಿನಿಧಿಗಳಿಗೆ ನಾವು ಒಂದು ಸಮೀಕ್ಷೆಯನ್ನು ಸಲ್ಲಿಸಿ ನಮ್ಮ ಹಕ್ಕುಗಳನ್ನು ನಾವು ಕೇಳೋರಿದ್ದೇವೆ. ನಾವು ತುಂಬ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ರಾಜ್ಯದಲ್ಲಿ ನೇಕಾರ ಸಮುದಾಯವು 6ನೇ ಸ್ಥಾನದಲ್ಲಿ. ಆದರೆ ಇನ್ನು ಕಡಿಮೆ ಸ್ಥಾನದಲ್ಲಿ ರಾಜಕೀಯದಲ್ಲಿ ಮುಂದೆ ನಾವು ಸ್ವಾಗತ ಮಾಡ್ತೇವೆ, ನಾವು ವಿರೋಧ ಮಾಡಲ್ಲ. ಆದರೆ ನಾವು ಎಲ್ಲೋ ಒಂದು ಕಡೆ ವಂಚಿತರಾಗಿದ್ದಾರೆ. ನಮ್ಮ ಹಕ್ಕುಗಳನ್ನು ನಮಗೆ ಕೊಡಿ, ಅನುದಾನಗಳಿರ್ಬೋದು ನಮ್ಮ ನಿಗಮಗಳಿಗೆ, ನಮ್ಮ ನೇಕಾರ ಸಮುದಾಯ ನಿಗಮಗಳ ನೇಕಾರಿಗೆ ಕೊಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ. ಹಾಗೆ ಜಾತಿ ಗಣತಿ ಸಮೀಕ್ಷೆ ಮಾಡಲು ಯಶಸ್ವಿ ಆಗೋದಕ್ಕೆ ತಾವು ಸಹಕಾರ ಕಳಕಳಿ. ನಿಮ್ಮ ಹೆಸರು ಸರ್? BS ವಂಶೇಖರ್, ರಾಜ್ಯಾಧ್ಯಕ್ಷರು ನೇಕಾರ ಸಮುದಾಯ.